ಕರ್ನಾಟಕದ ಕುಳ್ಳ ಚಿತ್ರರಂಗದ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಇಹಲೋಕವನ್ನು ತ್ಯಜಿಸಿರುವುದು ತುಂಬಾ ದುಃಖದ ವಿಷಯ. ಕರ್ನಾಟಕದ ಕುಳ್ಳ ಎಂದೇ ಖ್ಯಾತಿ ಗಳಿಸಿದ್ದ ದ್ವಾರಕಿಯವರು ಕಳೆದ ಕೆಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ತನ್ನ 81ನೇ ವಯಸ್ಸಿಗೆ ಕೊನೆಯುಸಿರೆಳೆದರು. ಇವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರ. ಹಲವಾರು ನಟ ನಟಿಯರನ್ನು, ನಿರ್ದೇಶಕರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದ ದ್ವಾರಕೀಶ್ರವರು ತಾನು ಪ್ರೀತಿಸುತ್ತಿದ್ದ ಹುಡುಗಿಯನ್ನು ಎರಡನೇ ಮದುವೆಯಾಗಲು ತನ್ನ ಮೊದಲ ಹೆಂಡತಿ ಅಂಬುಜರ ಒಪ್ಪಿಗೆಗಾಗಿ ಪರಿಚಯ ಮಾಡಬೇಕಾಗಿ ಬಂತು. ಹೌದು, ದ್ವಾರಕೀಶ್ರವರು ತನ್ನ 51ನೇ ವಯಸ್ಸಿನಲ್ಲಿ ಶೈಲಜಾ ಎಂಬುವರನ್ನು ಪ್ರೀತಿಸಿ ತನ್ನ ಮೊದಲ ಹೆಂಡತಿ ಹಾಗೂ ಮಕ್ಕಳ ಸಮ್ಮುಖದಲ್ಲೇ ಮದುವೆಯಾದರು. ದ್ವಾರಕೀಶ್ರವರಿಗೆ ಶೈಲಜಾರವರ ಮೇಲೆ ಪ್ರೀತಿ ಹೇಗೆ ಶುರುವಾಯಿತು, ನಂತರ ಆ ವಿಷಯವನ್ನು ಮೊದಲ ಹೆಂಡತಿಗೆ ಹೇಗೆ ಹೇಳಿ ಒಪ್ಪಿಸಿದರು ಎಂದು ನೋಡುವ ಮೊದಲು ದ್ವಾರಕೀಶ್ ಹಾಗೂ ಮೊದಲ ಪತ್ನಿ ಅಂಬುಜರ ಪ್ರೇಮ ಕಥೆಯನ್ನು ತಿಳಿಯೋಣ. ಅದಕ್ಕೂ ಮೊದಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ, ಹಾಗೆಯೇ ಒಂದು ಲೈಕ್ ಕೊಡಲು ಮರಿಬೇಡಿ. ಮೊದಲ ಪತ್ನಿ ಅಂಬುಜರವರು ದ್ವಾರಕೀಶ್ಗೆ ದೂರದ ಸಂಬಂಧಿಯಾಗಿದ್ದರು. ಅಂಬುಜರವರು MSc ಮಾಡಿದ್ದರು. ಚಿತ್ರದುರ್ಗ ಅವರ ಊರಾಗಿತ್ತು. ದ್ವಾರಕೀಶ್ಗೆ ಅಂಬುಜರವರನ್ನು ಕಂಡರೆ ತುಂಬಾ ಇಷ್ಟ. ಮನಸ್ಸಲ್ಲೇ ಅವರನ್ನು ಪ್ರೀತಿಸುತ್ತಿದ್ದರು ದ್ವಾರಕೀಶ್. ತನ್ನ ಪ್ರೀತಿಯನ್ನು ಒಮ್ಮೆ ಪತ್ರ ಬರೆಯುವ ಮೂಲಕ ಅಂಬುಜರಿಗೆ ತಿಳಿಸಿದರು. ದ್ವಾರಕೀಶ್ರ ಪ್ರೇಮ ಪತ್ರ ನೋಡಿದ ಅಂಬುಜರಿಗೆ ತುಂಬಾ ಖುಷಿಯಾಯಿತು. ದ್ವಾರಕೀಶ್ರವರ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಅಂಬುಜ. ಮದುವೆಯಾದ ಬಳಿಕ ದ್ವಾರಕೀಶ್ರ ಪ್ರತಿಯೊಂದು ಆಸೆಯನ್ನು ಈಡೇರಿಸುತ್ತಿದ್ದರು ಅಂಬುಜರವರು. ದ್ವಾರಕೀಶ್ಗೆ ಯಾವುದೇ ನೋವು, ಬೇಜಾರು ಆಗದ ಹಾಗೆ ನೋಡಿಕೊಳ್ಳುತ್ತಿದ್ದ ಅಂಬುಜರವರು ದಯಾನಂದ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದರು. ದ್ವಾರಕೀಶ್, ಅಂಬುಜಾ ದಂಪತಿಗಳಿಗೆ 5 ಜನ ಗಂಡು ಮಕ್ಕಳಿದ್ದರು. ಹೀಗಿರುವಾಗ ದ್ವಾರಕೀಶ್ರವರು ಗೌರಿ ಕಲ್ಯಾಣ ಎಂಬ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದರು. ಇದಕ್ಕೂ ಮೊದಲು ಇವರದ್ದೇ ಬ್ಯಾನರ್ನಲ್ಲಿ ಮೂಡಿಬಂದ ಶ್ರುತಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಶ್ರುತಿ ಸಿನಿಮಾದ ನಂತರ ಹೊಸ ಕಳ್ಳ ಹಳೇ ಕುಳ್ಳ ಎಂಬ ಸಿನಿಮಾ ಕೂಡ ಬರಬೇಕಿತ್ತು. ಅದಕ್ಕೂ ಮೊದಲು ಗೌರಿ ಕಲ್ಯಾಣ ಚಿತ್ರವನ್ನು ಕೈಗೆತ್ತಿಕೊಂಡಿದ್ದರು ದ್ವಾರಕೀಶ್. ಇವರ ಬ್ಯಾನರ್ನಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ ಎನ್ನುವ ವಿಷಯ ತಿಳಿದ ಶೈಲಜಾ ಎಂಬುವವರು ತನ್ನ ತಂಗಿಗೆ ಈ ಚಿತ್ರದಲ್ಲಿ ಒಂದು ಅವಕಾಶವನ್ನು ಕೊಡಿ ಎಂದು ದ್ವಾರಕೀಶ್ರವರನ್ನು ಕೇಳಲು ಬಂದಿದ್ದರು. ಶೈಲಜಾ ಮತ್ತು ದ್ವಾರಕೀಶ್ರ ಈ ಒಂದು ಭೇಟಿ ಮುಂದೆ ಸ್ನೇಹವಾಗಿ, ಪ್ರೀತಿಯಾಗಿ ಮದುವೆ ಹಂತಕ್ಕೂ ಬಂದು ತಲುಪಿತ್ತು. ಹಾಗಂತ ಶೈಲಜರವರು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದವರಲ್ಲ. ಅವರು ಪ್ರತಿಷ್ಠಿತ ಬ್ಯಾಂಕ್ ಒಂದರಲ್ಲಿ ಉದ್ಯೋಗದಲ್ಲಿದ್ದರು. ತನ್ನ ತಂಗಿಗಾಗಿ ಸಿನಿಮಾದಲ್ಲಿ ಪಾತ್ರ ಕೇಳಲು ದ್ವಾರಕೀಶ್ ಬಳಿ ಬಂದು ಅವರ ಪ್ರೀತಿಗೆ ಮನಸೋತಿದ್ದರು. ದ್ವಾರಕೀಶ್ರವರಿಗೆ ಮದುವೆಯಾಗಿದೆ ಅಂತ ಗೊತ್ತಿದ್ದರೂ ಎರಡನೇ ಮದುವೆಯಾಗಲು ಶೈಲಜಾರವರು ಒಪ್ಪಿಗೆ ನೀಡಿದರು. ಶೈಲಜಾ ಹಾಗೂ ದ್ವಾರಕೀಶ್ರವರ ಪ್ರೀತಿ ಪ್ರೇಮ ಕೆಲವು ದಿನಗಳವರೆಗೆ ಹೀಗೇ ಮುಂದುವರಿಯಿತು. ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಪರಿಸ್ಥಿತಿಗೆ ಬಂದು ಬಿಟ್ಟರು. ಈ ವಿಷಯವನ್ನು ತಿಳಿಸುವುದು ಹೇಗೆ ಎಂದು ಒದ್ದಾಡಲಾರಂಭಿಸಿದರು. ದ್ವಾರಕೀಶ್ರ ಮೊದಲ ಪತ್ನಿ ಅಂಬುಜರಿಗೆ ಈ ವಿಚಾರ ತಿಳಿಸುವುದು ಹೇಗೆ ಎಂಬ ಒದ್ದಾಟ ಇಬ್ಬರಲ್ಲೂ ಇತ್ತು. ಅದಾಗಲೇ ದ್ವಾರಕೀಶ್ಗೆ 5 ಮಕ್ಕಳು, ಎಲ್ಲರೂ ಬೆಳೆದು ದೊಡ್ಡವರಾಗಿದ್ದರು. ದ್ವಾರಕೀಶ್ಗೆ 51 ವರ್ಷವಾಗಿತ್ತು. ಒಮ್ಮೆ ತನ್ನ ಹೆಂಡತಿ ಅಂಬುಜಾ ಹಾಗೂ ಮಕ್ಕಳನ್ನು ಮದರಾಸಿನ 5 ಸ್ಟಾರ್ ಹೋಟೆಲ್ ಒಂದಕ್ಕೆ ಕರೆದುಕೊಂಡು ಹೋಗಿ ಊಟ ಮಾಡುವ ಮೊದಲು ಒಂದು ನೋಟ್ಬುಕ್ ಅನ್ನು ಅಂಬುಜಾರವರ ಮುಂದಿಟ್ಟು ಹೀಗೆ ಹೇಳಿದ್ದರು, ಇದೊಂದು ಕಾದಂಬರಿ ಅಂತ ತಿಳ್ಕೊ. ಇದು ನನ್ನ ಲೈಫ್ ಸ್ಟೋರಿ. ನಾನು ಪ್ರೀತಿಯಲ್ಲಿ ಬಿದ್ದಿದ್ದೇನೆ. ಆಕೆಯ ಹೆಸರು ಶೈಲಜಾ. ನಿನ್ನ ಒಪ್ಪಿಗೆ ಇದ್ದರೆ ಮದುವೆಯಾಗಬೇಕು ಅಂದುಕೊಂಡಿದ್ದೇನೆ, ಇಲ್ಲವಾದರೆ ಇಲ್ಲ. ಆಕೆಯನ್ನು ಮರೆಯಲು ಪ್ರಯತ್ನ ಪಡುತ್ತೇನೆ. ನಿನಗೆ ನಿನ್ನ ಮನಸ್ಸಲ್ಲಿ ಏನು ಅನ್ನಿಸುತ್ತದೋ ಈ ನೋಟ್ಬುಕ್ನಲ್ಲಿ ಬರೆ. ಕಾದಂಬರಿ ಸುಖಾಂತವಾಗಿದ್ದರೂ ಸ್ವೀಕರಿಸುತ್ತೇನೆ, ದುಃಖಾಂತವಾಗಿದ್ದರೂ ಸ್ವೀಕರಿಸುತ್ತೇನೆ ಎಂದು ಹೇಳಿ ದ್ವಾರಕೀಶ್ರವರು ಮೌನವಾಗಿದ್ದರು. ಕೆಲವು ನಿಮಿಷ ಯೋಚನೆ ಮಾಡಿದ ಅಂಬುಜರವರು ಆ ನೋಟ್ ಪುಸ್ತಕವನ್ನು ಎಳೆದುಕೊಂಡು
ಕೊನೆಯ ಪುಟದಲ್ಲಿ ಏನನ್ನೂ ಬರೆದು ದ್ವಾರ್ಕೀಸ್ ಕೈಗೆ ಕೊಟ್ಟರು. ಅದರಲ್ಲಿ ನಿಮ್ಮ ಸಂತೋಷವೇ ನನ್ನ ಸಂತೋಷ ಎಂದು ಬರೆದಿದ್ದರು ಅಂಬುಜಾ. ಹೆಂಡತಿಯ ಹಸಿರು ನಿಶಾನೆ ಸಿಕ್ಕಿದ ಕೂಡಲೇ ಅಲ್ಲಿಂದಲೇ ಫೋನ್ ಮಾಡಿ ಶೈಲಜೆಗೆ ವಿಷಯ ತಿಳಿಸಿದ್ದರು ದ್ವಾರಕೀಶ್. ಅಂಬುಜಾ ಕೂಡ ಆಕೆಯ ಜೊತೆ ಮಾತನಾಡಿದರು. 5 ಮಕ್ಕಳು ಕೂಡ ಶುಭ ಹಾರೈಸಿದರು. ನೀವು ನಂಬುವುದಿಲ್ಲ, ಆದರೆ ಇದು ನಿಜ. ಮೊದಲ ಹೆಂಡತಿ 5 ಮಕ್ಕಳ ಹಾಜರಿಯಲ್ಲೇ ನಾನು ಶೈಲಜಳ ಕುತ್ತಿಗೆಗೆ ತಾಳಿ ಕಟ್ಟಿದೆ. ಮೊದಲ ಹೆಂಡತಿ ಮಕ್ಕಳೆಲ್ಲರೂ ಶುಭ ಹಾರೈಸಿದರು. ಸಿನಿಮಾದಲ್ಲಾದರೆ ದುಃಖಾಂತವಾಗಬೇಕಾಗಿದ್ದ ನನ್ನ ಕತೆ ಸ್ವಂತ ಬದುಕಿನಲ್ಲಿ ಪ್ರೀತಿಯ ಮೊದಲ ಹೆಂಡತಿ ಹಾಗೂ ಮಕ್ಕಳಿಂದ ಸುಖಾಂತವಾಯಿತು ಎಂದು ದ್ವಾರಕೀಶ್ರವರು ಸಂದರ್ಶನವೊಂದರಲ್ಲಿ ಈ ಎಲ್ಲ ವಿಚಾರಗಳನ್ನು ಹೇಳಿಕೊಂಡಿದ್ದರು.